भारतीय जनता पक्ष के भारत माता की भारतीय जनता पक्ष के नरेंद्र मोदी भारत माता की भारतीय जनता पक्ष के बोलो भारत माता की रमेश जिगरिया बोलो भारत माता की बोलो भारत माता की जय श्री राम जय श्री राम जय श्री राम जय श्री राम जिंदाबाद जिंदाबाद बीजेपी जिंदाबाद 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 बीजेपी जिंदाबाद नरेंद्र मोदी ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ बोलो भारत माता की बोलो भारत माता की भारतीय जनता पक्षಕ್ಕೆ ಈ ಒಂದು ಬಿಹಾರ ವಿಧಾನಸಭಾ ಚುನಾವಣೆಯ ಅಭೂತಪೂರ್ವ ಗೆಲುವಿನ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ವಿಜಯೋತ್ಸವದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಗುರುಲಿಂಗಪ್ಪನ ಅಂಗಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬರದ ಸ್ವಾಗತವನ್ನು ಮಾಜಿ ಸಚಿವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರಿಗೂ ಕೂಡ ತುಂಬರದ ಸ್ವಾಗತವನ್ನು ಬಯಸ್ತಾರೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಅಂಗಡಿ ಅಣ್ಣವರೇ ಅಪ್ಪಣ್ಣ ಇಡೀ ದೇಶದಲ್ಲಿ ಜನರು ಈ ಒಂದು ಸಂತೋಷದ ಸಂಗ್ರಾಮವನ್ನು ಪಕ್ಷದ ಕಾರ್ಯಕರ್ತರು ಇಡೀ ದೇಶದ ತುಂಬ ಆಚರಣೆ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಪಕ್ಷ ಇವತ್ತು ಬಿಹಾರದಲ್ಲಿ ಅತ್ಯಂತ ಬಹುಮತವನ್ನು ಗಳಿಸಿ ಸುಮಾರು ಬಹುಶಃ 192 ಸೀಟ್ಗಳನ್ನು ಗೆಲ್ಲತಕ್ಕಂಥ ಪ್ರಯಾಸ ಮಾಡ್ಯಾರ. ಇದಕ್ಕೆಲ್ಲವೂ ಕೂಡ ಕಾರಣ ಯಾರಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರು. ಇದೆಲ್ಲರೂ ಮೋದಿಯವರ ಒಂದು ಮೋದಿಯವರ ಒಂದು ಮೋದಿಯವರ ಸಾಧನೆ ಮತ್ತು ಅವರ ಒಂದು ಮೋದಿಯವರ ಅವರ ಸಾಧನೆ ಎಲ್ಲವೂ ಕೂಡ ಒಂದು ಸೇರಿ ಇವತ್ತು ಬಿಹಾರದಲ್ಲಿ ಯಾರೂ ಕೂಡ ಇದನ್ನು ಜ್ಞಾಪಿಸಿರಲಿಲ್ಲ ಅಥವಾ ಯಾರಿಗೂ ಕೂಡ ಕಲ್ಪನಾತೀತವಾದಂಥ ಒಂದು ರಿಸಲ್ಟು ಈ ದೇಶದ ಬಿಹಾರದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನೊಂದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಶಿಬಿರುಚಿಯನ್ನು ಕೊಡ್ತಕ್ಕಂಥ ಕೆಲಸ ಬಿಹಾರ್ನವ್ರು ಮಾಡ್ಯಾರ. ಇವತ್ತು ನಮ್ಮ ಪಕ್ಷ ಇನ್ನಿಷ್ಟು ದೇಶದಲ್ಲಿ ಭಾಳ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಆಗ್ಯದ. ಎಲ್ಲಿಯೂ ಕರ್ನಾಟಕದಲ್ಲಿಯೂ ಕೂಡ ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಪಕ್ಷ ಸಂಪೂರ್ಣವಾಗಿ ಏನು ಭಾಳ ಜನರಿಗೇನು ಪಕ್ಷ ಬೆಳೆಲ್ತು ಅಂತ ತಿಳ್ಕೊಂಡಾರ, ಹಂಗೇನಿಲ್ಲ. ಯಾರು ರಮೇಶ್ ಜಿಗರಿಗೆ ಅದು ಪಕ್ಷ ಅಲ್ಲ, ಅದು ಪಕ್ಷ ಎಲ್ಲ ಕಾರ್ಯಕರ್ತರ ಪಕ್ಷ. ಇದು ನಮ್ಮ ಪಕ್ಷ ಇಲ್ಲಿನೂ ಕೂಡ ಅತ್ಯಂತ ಸದೃಢವಾಗ್ಯದ ಐತಿ ಅಂತೇಳಿ ನಾನು ಹೇಳಿ ಅದರ ಪ್ರತಿ ಇನ್ನಿಷ್ಟು ಕೂಡ ಸದೃಢವಾಗಿ ಪಕ್ಷ ಬೆಳೆಸಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಎಲ್ಲರೂ ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳಿಂದ ರಾಜ್ಯದಲ್ಲಿ ಕೂಡ ಇದೇ ರೀತಿ ಒನ್ ಸೈಡ್ ಎಲೆಕ್ಷನ್ ಆಗ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳುತ್ತಾ. ಯಾಕಂದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಮಾತಂದ್ರೆ ವೋಟ್ ಪಡೆದುಕೊಳ್ತಕ್ಕಂಥ ತಾಕತ್ ಕಳ್ಕೊಂಡ್ಬಿಟ್ಟಾರ. ಅದನ್ನು ಮಾಡಲಾರ್ದ ಇವತ್ತು ಯಾವ ರೀತಿ ನನಗೆ ನೆಲ ಡೊಂಕ ಹೇಳ್ತಕ್ಕಂಥ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಡ್ಯಾನ್ಸ್ ಮಾಡಕ್ಕೆ ಬರೋದಿಲ್ಲ, ನೆಲ ಡೊಂಕ್ ಅಂತಕ್ಕಂಥ ಹೇಳಿಕೆಯನ್ನು ಹೇಳ್ತಾರೆ. ಆ ರೀತಿ ಇವತ್ತು ತಮಗೆ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನು ಅದು ಮುಕ್ತರದ ಪರಿಸ್ಥಿತಿ ಬಂದ್ಬಿಟ್ಟಾರೆ ಇವತ್ತು ಅವರು. ಅದಕ್ಕೆ ಇವತ್ತು ಮತಚೋರಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥದ್ದು ಏನು ಮತದಾರ ಕೊಟ್ಟಂಥ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಮಾಡ್ತಾ ಕೆಲಸ ಮಾಡಕತ್ತಾರೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕಾಂಗ್ರೆಸ್ನ ಎಲ್ಲ ವ್ಯವಸ್ಥೆಗೆ ನಾನು ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನು ಕೊಟ್ಟಂಥ ಗೆಲುವನ್ನು ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯಯೋಜನೆಗಳಿದಾವೆ ಇವತ್ತು ಬಡವರಿಗಾಗಿ, ಜನಸಾಮಾನ್ಯರಿಗಾಗಿ, ದೀನ ದಲಿತರಿಗಾಗಿ ಕೊಡ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಬರ್ತಕ್ಕಂಥ ದಿನದಲ್ಲಿ ಯಶಸ್ವಿಯನ್ನು ಕಾಣ್ತಕ್ಕಂಥ ಮಾತನ್ನು ಹೇಳಿ ನಾನು ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಆಚರಿಸಕತ್ತೀವಪ್ಪ. ಇದು ಬಹಳ ನಿಜವಾಗಿ ಇದು ಒಂದು ಪಕ್ಷಕ್ಕೆ
ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತೇಳಿ ನಾನು ಭಾವಿಸ್ಕೋತೇನೆ. ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಅಂತೇಳಿ ನಾನು ಹೇಳ್ತೇನೆ. ಏನು ಇದೀಗ ಮುಂದಿನ ದಿಕ್ಸೂಚಿ ಆಗುತ್ತಾ ಅಥವಾ ಯಾಕಂದ್ರೆ ಮುಂದೆ ಕರ್ನಾಟಕದ ನೋಡಿ ಇಲ್ಲಿ ಏನಿದೆ ಆಗ್ತದೆ ಅಲ್ರಿ ಸತ್ತಾರ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲೇ ಸತ್ತದ, ಇನ್ನು ಉಳಿತದ ಇದು? ಇವರೆಂಥ ಬಲಿಷ್ಠವಾಗಿರಲಿ ಇವ್ರು ತಿಳ್ಕೊಂಡಾರ ಅಷ್ಟೇ. ಆದ್ರೆ ನೋಡ್ರಿ ಭಾಳ ಜನರಿಗೆ ಗೊತ್ತಿಲ್ಲ. ಒಂದು ಸಮಾಜ ಇವರು ತಿಳ್ಕೊಂಡಾರ ಅಷ್ಟೇ. ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ. ರಮೇಶ್ ಜಿಗಜಿಣಗಿ ಅಷ್ಟೇ ಬಲಿಷ್ಠ ಆಗಿರಬೇಕು, ಸಮಾಜ ಬಲಿಷ್ಠ ಆಗಿರಬೇಕು. ಆದರೆ ಅದರಿಂದ ಏನೂ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಭಾಳ ಜನರಿಗೆ ರಾಜಕಾರಣದಲ್ಲಿ ಕಡಿಮೆ ಅದ, ಗೊತ್ತಿಲ್ಲ. ಅದಕ್ಕೆ ಇವ್ರು ತಿಳ್ಕೊಂಡಾರ ಅಷ್ಟೇ. ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದನ, ನಾವು ಮತ್ತೆ ಪಕ್ಷ ಕಟ್ತಾನೆ, ಪಕ್ಷ ಬರ್ತದೆ ಅನ್ನೋದು ನೀವು ಖಂಡಿತ ತಲೆಯನ್ನು ತೆಗೀರಿ. ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾಳೆನೇ ಆಗಲಿ ಇದು ಸತ್ತರೂ ಕೂಡ ಕಾಂಗ್ರೆಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ನೆಲ ಕಚ್ಚದ, ಕರ್ನಾಟಕದಲ್ಲಿ ಕೂಡ ನೆಲ ಕಚ್ಚಲಿಕ್ಕೆ ಯಾವ ಸಂದೇಹನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಸರ್ ವೋಟ್ ಚೋರಿ ಅಂತ ಸರ್, ಮತಗಳದ್ರ ಅಂತ ಸರ್ ಅವರು. ನೋಡ್ರಿ ಈಗ ಯಾರು ಮತಗಳ್ರ ಅನ್ನೋದು ಗೊತ್ತಾಯ್ತಲ್ಲ. ಅವನು ಪಪ್ಪು ಅವನೇನು ನಾಯಕ ಏನ್ರಿ? ಅವನ ಬಟ್ಟಿ ಮೇಲೆ ನಾ ಹೇಳಿದ್ದೀನಲ್ಲ ಬೇಕಾದಷ್ಟು ಸಲ. ಸಣ್ಣ ಹುಡುಗರಿಗತ್ತೆ ಬಟ್ಟಿ ತೋರಿಸ್ಕೊಂಡು ಪಾರ್ಲಿಮೆಂಟ್ನಾಗ ಅಡ್ಡಾಡ್ತಾನೆ. ಅವನೇ ನಾಯಕ ಏನ್ರಿ? ಅವನು ನಾಯಕ ಆಗ್ಲಿಕ್ಕೆ ಅಯೋಗ್ಯ ಅದಾನ ಅಂತಕ್ಕಂಥ ಮಾತನಾಡಿದ್ರು. ಸರ್ ಈಗ ಮೊನ್ನೆ ಪ್ರವಾಹ ಬಂತಲ್ಲ, ಪ್ರವಾಹ ಬಂದ ನಂತರ ಎಲ್ಲ ಕಡೆ ಏನು ಅಂತಂದ್ರೆ ತಕ್ಷಣಕ್ಕೆ ಅದಾದಂಥ ಪರಿಹಾರ ಕೂಡ ಘೋಷಣೆ ಮಾಡ್ತೀವಿ ಅಂತೇಳಿ ವೈಮಾನಿಕ ಸಮೀಕ್ಷೆ ಕೂಡ ಸಿಎಂ ಮಾಡಿ. ಆದ್ರೆ ಇದ್ರೊಳಗೂ ನಯಾ ಪೈಸಾ ಕೂಡ ಯಾರಿಗೂ ಕೂಡ ಮುಟ್ಟಿಲ್ಲ. ನೋಡ್ರಿ ಇಲ್ಲಿ ಎಲ್ಲದರಿ ರೊಕ್ಕ? ಅಲ್ಲಿ ನಾನು ದಿನ ಬರ್ರಿ ನನ್ನ ಆಫೀಸ್ ಬಂದು 20 ಜನ ನಿಂತಿರ್ತಾವ. ಈ ಏನು ಯಾವಾಗದು ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತ ಹುಡುಗರು ದಿನ ಬಂದು 25 ಜನ ನನ್ನ ಮನವಿ ಹೊಂದಿರ್ತಾರಪ್ಪ ನನ್ನ ಆಫೀಸ್ ಮುಂದೆ. ನಮ್ಮ ಪಗಾರ ಕೊಡಿಸಿರ್ಬೋದು. ಇಂಥ ಪರಿಸ್ಥಿತಿ ಅದ ರೀ. ಅವರು ದಡ್ರು ಸುಮ್ಮನೆ ಏನೋ ಹೇಳ್ಕೊತ ಹೊಂಟಾರ, ಜನರ ಮಳ್ಳು ಮಾಡ್ಕೊತ ಹೊಂಟಾರ. ಅವ್ರಿಗೆ ದಿವಾಳಿ ಎದ್ದು ಸತ್ಯಾನಾಶ ಆಗಿ ಹೋಗಿ ಸರ್ಕಾರ ಅದು ಮಾತ್ರ ಹೇಳ್ತಾರೆ. ಸಾಕಲ್ಲ ಸರ್ ಸ್ವಲ್ಪ ಈ ಕಡೆ ಹಿಂಗೆ ಒಂದು ಸಿಂಬಾಲ್ ಫೋಟೋ ಕೊಡೋದು हजरत खान बाबा रूहानी इल्म के बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें। आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं। ख्वाह वो मनपसंद शादी का मसला हो, शौहर का किसी गैर औरत के साथ चक्कर हो, या काले जादू के मामले से आप परेशान हैं, या शौहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हो, किसी शख्स से शादी की तलब रखते हो, शौहर और बीवी में अनबन होती हो, कारोबार का मसला हो, या वीजे का मसला हो, कोर्ट कचहरी का मसला हो, जमीनों का मसला हो, या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं। जिन, चुड़ैल, शैतान से छुटकारा पाए और दम्मा, कामुनी, इसूब, पेट दर्द, लेडीज की हर प्रॉब्लम का इलाज, आपके हर समस्या का होगा समाधान। परेशानी कोई भी हो अब होगी जड़ से खत्म।
हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता हजरत खान बाबा सैनिक स्कूल, फर्स्ट गेट, बस स्टॉप, इब्राहिम रोजा बैक साइड, हॉर्ती प्लॉट, रहीम नगर, विजयपुर। मोबाइल नंबर 9972183841।